ಯಾವುದೇ ಶಿಕ್ಷೆ ಇಲ್ಲದಂಗೆ ಒಂದು ಕೊಲೆ ಮಾಡೋದಕ್ಕೆ ಅವಕಾಶ ಕೊಡಿ ಹೆಣ್ಮಕ್ಳಿಗೆ. ಮಹಿಳೆಯರಿಗೆ ಒಂದು ಕೊಲೆ ಮಾಡುವಂತಹ ಶಿಕ್ಷೆ ಇದ್ರೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹೋಗಿದೆ, ಮನವಿ ಹೋಗಿದೆ. ಮಹಿಳಾ ನಾಯಕಿ ಈ ಮನವಿಯನ್ನ ಮಾಡಿಕೊಂಡಿರೋದು. ಶರದ್ ಪವಾರ್ ಎನ್ಸಿಪಿಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ದ್ರೌಪದಿ ಮುರ್ಮು ಅವರಿಗೆ ಈ ಪತ್ರ ಬರೆದಿದ್ದಾರೆ. ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರೋಹಿಣಿ ಖಡ್ಸೆ ಇಂದ ಈ ಮನವಿ ಹೋಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಮನವಿಯ ಪತ್ರವನ್ನ ರಾಷ್ಟ್ರಪತಿ ಮುರ್ಮುಗೆ ಬರೆದಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ ಡಿಟೇಲ್ ಆಗಿ ವಿವರಿಸ್ತಾರೆ ನನ್ನ ಸಹೋದ್ಯೋಗಿ ವಿದ್ಯಾಶ್ರೀ. ವಿದ್ಯಾ, ರೋಹಿಣಿ ಬರೆದಿರೋ ವೈರಲ್ ಪತ್ರದಲ್ಲಿ ಏನೇನಿದೆ ಅಂತ. ಸಭಾ ನಿನ್ನೆ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಶರದ್ ಪವಾರ್ ಅವರ ಎನ್ಸಿಪಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆಯಾಗಿರುವಂತಹ ರೋಹಿಣಿ ಖಡ್ಸೆ ಅವರು ಈ ರೀತಿ ಮಹಿಳೆಯರಿಗೆ ಅವರು ಮಾಡುವಂತಹ ಮೊದಲ ಕೊಲೆಗೆ ಅವ್ರಿಗೆ ಇಮ್ಯುನಿಟಿ ಕೊಡಬೇಕು, ಅಂದ್ರೆ ಅವ್ರು ಮಾಡುವಂತಹ ಫಸ್ಟ್ ಕೊಲೆ ಏನಿದೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬಾರ್ದು, ಅಂಥದ್ದೊಂದು ಸೌಲಭ್ಯ ಅಥವಾ ಅಂಥದ್ದೊಂದು ಅವಕಾಶವನ್ನ ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರೋಹಿಣಿ ಖಡ್ಸೆ ಅವರು. ಬಹಳ ವಿಚಿತ್ರ ಅಂತ ಅನ್ನಿಸ್ಬಹುದು ಈ ಪತ್ರದ ವಿಚಾರವನ್ನ ಗಮನಿಸಿದಾಗ, ಅಥವಾ ಪತ್ರದಲ್ಲಿ ಮಾಡಿರುವಂತಹ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರವನ್ನ ಗಮನಿಸಿದಾಗ. ಬಟ್ ಪತ್ರ ಯಾಕಾಗೆ ಬರೆದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮುಂಬೈನಲ್ಲಿ ರೀಸೆಂಟ್ ಆಗಿ 12 ವರ್ಷದ ಬಾಲಕಿಯ ಮೇಲೆ ಒಂದು ಸಾಮೂಹಿಕ ಅತ್ಯಾಚಾರ ನಡೆಯಿತು. ಆ ಸಾಮೂಹಿಕ ಅತ್ಯಾಚಾರ ಮಹಾರಾಷ್ಟ್ರದಾದ್ಯಂತ ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ಕೇಸನ್ನ ಪರಿಗಣಿಸಿ ಈ ಮಹಿಳೆಯರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ದೌರ್ಜನ್ಯಗಳಾಗ್ತಾ ಇವೆ, ಅವರನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ, ಅವರನ್ನ ರೇಪ್ ಮಾಡುವಂತಹ ಮನಸ್ಥಿತಿ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಅತ್ಯಾಚಾರದ ಮನಸ್ಥಿತಿ, ಮಹಿಳೆಯರನ್ನ ತುಳಿಯುವಂತಹ ಮನಸ್ಥಿತಿ, ಅಥವಾ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರುವಂತಹ ಪೊಲೀಸರ ನಡೆ, ಇದೆಲ್ಲದರ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ರೋಹಿಣಿ ಖಡ್ಸೆ ಅವರು ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೀತಾ ಮಹಿಳೆಯರು ಮಾಡುವಂತಹ ಮೊದಲ ಕೊಲೆ ಏನಿದೆ ಅದಕ್ಕೆ ನೀವು ಇಮ್ಯುನಿಟಿಯನ್ನ ಕೊಡಬೇಕು, ಅಂದ್ರೆ ಒಂದು ಕೊಲೆಯನ್ನ ಮಾಡೋದಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡಬೇಕು, ಆ ಮೂಲಕ ಈ ರೀತಿಯಾದಂತಹ ಮನಸ್ಥಿತಿಗಳ ವಿರುದ್ಧ ಹೋರಾಡೋದಕ್ಕೆ ಅವ್ರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ತಾವು ಬರೆದಿರುವಂತಹ ಪತ್ರದಲ್ಲಿ. ಜೊತೆಗೆ ಒಂದೆರಡು ಉಲ್ಲೇಖಗಳನ್ನ ಕೂಡ ಮಾಡಿದ್ದಾರೆ. ದೇಶ ರಕ್ಷಣೆಗಾಗಿ ಆವತ್ತು ಮಹಾರಾಣಿ ತಾರಾರಾಣಿ ಅವರು, ಅಹಲ್ಯಾ ಹೋಳ್ಕರ್ ಅವರು ಶಸ್ತ್ರವನ್ನ ಹಿಡಿದಿದ್ರು. ಈಗ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕು, ಅಂಥದ್ರಲ್ಲಿ ಈಗಿನ ಮಹಿಳೆಯರು ಯಾಕೆ ಹಿಂದೆ ಉಳಿಬೇಕು, ಯಾವುದೇ ಶಿಕ್ಷೆ ಇಲ್ಲದೆ ಒಂದು ಕೊಲೆಯನ್ನ ಮಾಡುವುದಕ್ಕೆ ನಮ್ಮ ಮಹಿಳೆಯರಿಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಪತ್ರವನ್ನ ಬರ್ಕೊಂಡಿದ್ದಾರೆ. ಈ ಪತ್ರದ ಬಗ್ಗೆ ಸದ್ಯ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಬಟ್ ಕೆಲವರು ಇವರ ಪತ್ರವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಅವರ ಉದ್ದೇಶ ನೇರವಾಗಿ ಕೊಲೆಗೆ ಅವಕಾಶ ಕೊಡಿ ಅಂತ ಹೇಳಿ ಅಲ್ಲ, ಆ ಮನಸ್ಥಿತಿಗಳೇನಿದ್ದಾವೆ ಅವುಗಳ ನಿರ್ಮೂಲನೆಗೆ ಬೇಕಾಗಿ ಈ ರೀತಿಯಾದಂತಹ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತಹ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಸಭಾ, ಥ್ಯಾಂಕ್ ಯು ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.